ಹಲೋ ಫ್ರೆಂಡ್ಸ್ ಇದೀನ ನಾನು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ಸುಲಭವಾಗಿ ನಾನು ನಿಮಗೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ತುಂಬ ಕ್ಯೂಟ್ ಆಗಿರುವಂತಹ ಸಿಂಪಲ್ ಆದರೂ ಬ್ರೈಡಲ್ ಲುಕ್ ಡಿಸೈನ್ ಕೊಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ 6 ಎಳೆ ಆರೆಂಜ್ ಕಲರ್ ದಾರವನ್ನು ತಗೊಂಡಿದ್ದೀನಿ. ನಾಟು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ನಂತರ 2 ಚೈನ್ಗಳನ್ನು ಹಾಕೊಳ್ಳೋಣ. 2 ಚೈನ್ ಹಾಕೊಂಡು ಸೂಜಿ ಮೇಲೆ ಅಲ್ಲಿಂದಲೇ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ನಂತರ ಮತ್ತೆ ಅದೇ ರೀತಿ ಮತ್ತೆ ಇನ್ನೊಂದು ಸಲ 1 ಟೈಮ್ ಸೂಜಿ ಮೇಲೆ ದಾರವನ್ನು ತಗೊಳ್ಳೋಣ. ಮತ್ತೆ ಪಕ್ಕದಲ್ಲಿ ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ, ಅಥವಾ ಕಂಬ ಅಂತಲೂ ಸಹ ಇದನ್ನು ಕರಿತೀವಿ. ನಾನಿಲ್ಲಿ 2 ಚೈನ್ ಸಹ ಕೌಂಟಿಂಗ್ನಲ್ಲಿ ತೊಗೊಳ್ತೀನಿ. ಒಟ್ಟು ನಾನಿಲ್ಲಿ 5 ಕಂಬಗಳನ್ನು ಪಕ್ಕದಲ್ಲೇ ಮಾಡ್ಕೊಳ್ಳೋಣ. ಸೊ 5 ಕಂಬಗಳನ್ನು ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಸ್ವಲ್ಪ ದಪ್ಪದಾಗಿರುವಂತಹ ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ. ರೌಂಡ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ನಂತರ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಅಲ್ಲಿಂದಲೇ ಬೀಡ್ನ ಲೆವೆಲ್ಗೆ ಈ ರೀತಿ ಇಟ್ಕೊಳ್ಳೋಣ. ನಂತರ ಅದನ್ನು ಸಹ ಬೀಡ್ನ ನಾವು ಡಬಲ್ ಕ್ರೋಶೆ ಮಾಡೋದ್ರ ಮೂಲಕ ಬೀಡನ್ನು ಲಾಕನ್ನು ಮಾಡ್ಕೊಳ್ಳೋಣ. ಅಂದರೆ ಒಂದು ಕಂಬವನ್ನು ಮಾಡ್ಕೊಂಡಿದ್ದೀನಿ ಬೀಡ್ ಲಾಕ್ ಮಾಡೋದ್ರ ಮೂಲಕ. ಮತ್ತೆ ಉಳಿದ ಇನ್ನು 4 ಕಂಬಗಳನ್ನು ಇದೇ ರೀತಿ ಪಕ್ಕದಲ್ಲಿ ನಾವು 4 ಡಬಲ್ ಕ್ರೋಶೆ ಅಥವಾ ಕಂಬಗಳನ್ನು ಮಾಡ್ಕೊತಾ ಹೋಗಬೇಕು. ಒಟ್ಟು 5 ಡಬಲ್ ಕ್ರೋಶೆಯನ್ನು ನಾವಿಲ್ಲಿ ಮಾಡ್ಕೊತಾ ಹೋಗಬೇಕು. ಸೊ 5 ಡಬಲ್ ಕ್ರೋಶೆ ಆಗಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಬೀಡ್ನ ಲೆವೆಲ್ಗೆ ನಾವಿಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಯನ್ನು ಮಾಡೋದ್ರ ಮೂಲಕ ನಾವಿಲ್ಲಿ ಬೀಡನ್ನು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವು ಒಟ್ಟು 5 ಡಬಲ್ ಕ್ರೋಶೆಯನ್ನು ಬೇಸ್ ಲೈನಲ್ಲಿ ಬೀಡ್ ಹಾಕಿದ ನಂತರ 5 ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಹೋಗೋಣ. ಸೊ ಒಟ್ಟು 5 ಡಬಲ್ ಕ್ರೋಶೆಯನ್ನು ಮಾಡಿದ ನಂತರ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಟೋಟಲ್ ಬೇಸ್ ಲೈನ್ ರೆಡಿ ಆಗಿದೆ. ಬೀಡ್ ಹಾಕಿದ ನಂತರ ನಾವು 5 ಡಬಲ್ ಕ್ರೋಶೆ ಮತ್ತೆ ಬೀಡ್ 5 ಡಬಲ್ ಕ್ರೋಶೆ ಈ ಥರ 1 ಬೈ 1 ಮಾಡ್ಕೊತಾ ಹೋಗಬೇಕು. ಸೊ ಬೇಸ್ ಲೈನ್ ರೆಡಿ ಆಗಿದೆ. ನಂತರ ನಾನು 6 ಎಳೆ ದಾರವನ್ನು ಗ್ರೀನ್ ಕಲರ್ನಲ್ಲಿ ತೊಗೊಂಡಿದ್ದೀನಿ. ನಂತರ ಲಾಕನ್ನು ಹಾಕ್ಕೊಳ್ಳೋಣ. ಲಾಕು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಬೇಸ್ ಲೈನಲ್ಲಿ ಹಾಕಿದೆಯಲ್ಲ, ಸೊ ಅದ್ರ ಮೇಲೆ ನಾವು ಲಾಕನ್ನು ಹಾಕಿದ ನಂತರ 3 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡು ಬೀಡ್ನ ಪಕ್ಕದಲ್ಲಿ ನಾವು ಇದನ್ನು 3 ಚೈನ್ಗಳನ್ನು ಲಾಕನ್ನು ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಬೀಡ್ನ ಪಕ್ಕದಲ್ಲಿ ಲಾಕ್ ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾನಿಲ್ಲಿ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 5 ಬೀಡ್ಗಳನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಒಟ್ಟಿಗೆ 2-3 ಬೀಡ್ ಇನ್ಸರ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಒಂದೊಂದೇ ಬೀಡನ್ನು ತೊಗೊಂಡು ಫ್ರೆಂಡ್ಸ್ ಒಂದೊಂದೇ ಬೀಡನ್ನು ಸಹ ನೀವಿಲ್ಲಿ ಲಾಕನ್ನು ಮಾಡ್ಕೊತಾ ಹೋಗ್ಬೋದು. ಬಟ್ ಲಾಕ್ ಮಾಡ್ಕೊಳಂಗಿಲ್ಲ. ಬೀಡನ್ನು ಒಟ್ಟಿಗೆ ನಾವು 5 ಬೀಡನ್ನು ಈ ರೀತಿ ತೊಗೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಬೀಡನ್ನು ತೊಗೊಂಡಿದ ನಂತರ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇನ್ ಕೇಸ್ 4 ಬೀಡಿಗೆ ಲಾಕ್ ಆಗುತ್ತೆ ಅಂದರೆ 4 ಬೀಡಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ 5 ಅಥವಾ 6 ಬೀಡಗಳನ್ನ ತೊಗೋಬೋದು. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ನಲ್ಲ ಆ ರೀತಿ ಚೆಕ್ ಮಾಡಿಕೊಂಡು ಮತ್ತೆ ಇಲ್ಲ ಸಾಕಾಗೋದಿಲ್ಲ ಅಂದರೆ ಒಟ್ಟು 4 ಆಗೋದಿಲ್ಲ ಅಂದರೆ 5 ಇಲ್ಲ 6 ಬೀಡನ್ನು ತೊಗೊಳ್ಳಿ. ನಂತರ ಬೀಡ್ ಲಾಕ್ ಮಾಡ್ಕೋಬೇಕು. ಒಟ್ಟಿಗೆ ನಾವು ತೊಗೊಂಡು ನಂತರ ಬೀಡ್ ಲಾಕ್ ಮಾಡ್ಕೊಂಡಿದ ನಂತರ ಬೀಡ್ನ ಪಕ್ಕದಲ್ಲಿ ಈ ರೀತಿ ಇಟ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಇಟ್ಕೊಂಡು ಬೀಡನ್ನ ಪಕ್ಕದಲ್ಲಿ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ನಂತರ ಈ ರೀತಿ ಕಾಣಿಸುತ್ತೆ. ಅದ್ರ ಮೇಲೆ ರೌಂಡ್ ಶೇಪ್ನಲ್ಲಿ ಬರುತ್ತೆ. 5 ಬೀಡನ್ನು ಹಾಕ್ಕೊಂಡಿದ್ದೀನಿ. ನಂತರ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡಿಕೊಂಡು ನಾನು ಲೀಫ್ ಬೀಡನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಎಲೆ ಶೇಪ್ನಲ್ಲಿರೋದು. ಸೊ ಆ ಲೀಫ್ ಬೀಡನ್ನು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಲೀಫನ್ನು ಲಾಕ್ ಮಾಡಿಕೊಂಡು ಒಂದು ಚೈನ್ಗಳನ್ನು ಹಾಕ್ಕೋಬೇಕು. ಒಂದು ಸಿಂಗಲ್ ಚೈನನ್ನು ಹಾಕ್ಕೊಳ್ಳೋಣ. ಆ ಸಿಂಗಲ್ ಚೈನ್ ಹಾಕಿದ ನಂತರ ಬೀಡ್ನ ಪಕ್ಕದಲ್ಲಿ ಈ ರೀತಿ ಇಟ್ಕೊಳ್ಳೋಣ. ಬೀಡ್ನ ಪಕ್ಕದಲ್ಲಿ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಅಂದರೆ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಮಾಡಿದ ನಂತರ ಸೊ ಈ ರೀತಿ ಕ್ಯೂಟಾಗಿ ಕಾಣಿಸುತ್ತೆ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ನಾವು 5 ಬೀಡ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕು. ಒಂದೊಂದು ಬೀಡ್ಗೂ ನೀವು ಲಾಕ್ ಆಗುವಾಗಿಲ್ಲ. ಒಟ್ಟಿಗೆ ನಾವು 5 ಬೀಡನ್ನು ಹಾಕಿದ ನಂತರ ಬೀಡ್ ಲಾಕನ್ನು ಮಾಡ್ಕೋಬೇಕು. 5 ಬೀಡನ್ನು ಹಾಕಿದ ನಂತರ ಬೀಡ್ ಲಾಕ್ ಮಾಡಿದ ನಂತರ ಬೀಡ್ನ ಪಕ್ಕದಲ್ಲಿ ದಪ್ಪದಾಗಿರುವಂತಹ ಬೀಡ್ ಇದೆಯಲ್ಲ, ಸೊ ಅದರ ಪಕ್ಕದಲ್ಲಿ ನಾವು ಇದನ್ನು
ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ ನಂತರ ಹಾಗೆಯೇ ಡಿಸೈನ್ನ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಬೇಸ್ ಲೈನ್ ತುಂಬಾ ಈಸಿ ಅಲ್ಲ, ಅದ್ರ ಮೇಲೆ ನಾವು ಇದನ್ನು ಮಾಡ್ಕೊತ ಹೋದರೆ ಕ್ಯೂಟಾಗಿ ಕಾಣಿಸುತ್ತೆ, ಬ್ರೈಡಲ್ ಲುಕ್ಕನ್ನು ಸಹ ಕೊಡುತ್ತೆ. ಸೊ ಅದಕ್ಕೆ ನಾನು ಇದನ್ನು ಹೇಳಿದ್ದು, ಸಿಂಪಲ್ ಆಗಿದ್ರು ಬ್ರೈಡಲ್ ಲುಕ್ಕನ್ನು ಕೊಡುತ್ತೆ ಅಂತ. 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಮಾಡ್ಕೊಳ್ಳೋಣ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ 5 ಬೀಡ್ಗಳನ್ನು ದಾರದಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ದಾರಕ್ಕೆ ಹಾಕ್ಕೊಂಡಿದ ನಂತರ 5 ಬೀಡಗಳನ್ನು ಹಾಕಿದ ನಂತರ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ನ ಪಕ್ಕದಲ್ಲಿ ನಾವು ಇದನ್ನು 5 ಬೀಡನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು 1 ಬೈ 1 ಹಾಕ್ಕೊತಾ ಹೋಗಬೇಕು. ಬೀಡನ್ನು ಹಾಕಿ ಲೀಫನ್ನು ಹಾಕಿ ಮತ್ತೆ ಬೀಡು 2 ಸರಿ ನಾವು 5 ಬೀಡ್ ಹಾಕಿದ ನಂತರ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಲೀಫನ್ನು ತಗೋಬೇಕು. ಲೀಫನ್ನು ಲಾಕ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿಕೊಂಡು ಲೀಫನ್ನು ಲಾಕ್ ಮಾಡಿ 1 ಚೈನ್ಗಳನ್ನು ಹಾಕೊಳ್ಳೋಣ. 1 ಚೈನನ್ನು ಹಾಕ್ಕೊಂಡು ಬೀಡ್ನ ಪಕ್ಕದಲ್ಲಿ ಲೀಫನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಎಲೆನ ತೊಗೊಂಡಿದ್ದೀವಲ್ಲ, ಲೀಫನ್ನು ಲಾಕ್ ಮಾಡ್ಕೋಬೇಕು. ಬೀಡ್ನ ಪಕ್ಕದಲ್ಲಿ ಲಾಕ್ ಮಾಡಿದ ನಂತರ ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿ 5 ಬೀಡನ್ನು ಇನ್ಸರ್ಟ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೋಬೇಕು. ಸೊ 1 ಬೈ 1 ಇದೇ ರೀತಿ ಆಲ್ಟರ್ನೇಟ್ ಮಾಡ್ಕೊತಾ ಹೋಗಬೇಕು. ಒಂದ್ಸರಿ ಲೀಫ್ ಹಾಕ್ಕೋಬೇಕು, ಒಂದ್ಸರಿ ನಂತರ 5 ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡ್ಕೊತಾ ಹೋಗಬೇಕು. ತುಂಬ ಕ್ಯೂಟ್ ಆಗಿದೆ, ಸಿಂಪಲ್ ಆಗಿದ್ದು. ನನಗೆ ಬ್ರೈಡಲ್ ಲುಕ್ ಬೇಕು ಅಂತ ಕೆಲವು ಕಸ್ಟಮರ್ಸ್ ಬರ್ತಾರಲ್ಲ, ಸೊ ಅಂಥವ್ರಿಗೆ ಈ ಡಿಸೈನ್ ಹಾಕ್ಕೊಟ್ರೆ ತುಂಬಾ ಖುಷಿ ಆಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಈ ರೀತಿ ಡಿಸೈನ್ನ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸ್ಯಾರಿ ಅಂತಲೇ ಹೇಳ್ಬೋದು. ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀನಿ, 3 ಚೈನ್ನ ಲಾಕ್ ಮಾಡಿದ್ದೀನಿ. ಸೊ ಇದೇ ರೀತಿ ನಾವು ಹೋಲ್ ಡಿಸೈನ್ನ ಇದೇ ರೀತಿ ಸ್ಯಾರಿಗೆ ಹಾಕೋದಾದ್ರೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಸೊ ಡಿಸೈನ್ ರೆಡಿ ಆಗಿದೆ ಫ್ರೆಂಡ್ಸ್. ನಾವಿಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ಲ ಮಧ್ಯ 3 ಚೈನ್ನ ಒಳಗಡೆ ಕುಚ್ಚನ್ನು ಹಾಕ್ಕೊಳ್ಳೋಣ. ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸಹ ನೋಡೋಣ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನಾನಿಲ್ಲಿ ಆರೆಂಜ್ ಕಲರ್, ಗ್ರೀನ್ ಕಲರ್ ಎರಡರಲ್ಲೂ ಸಹ ನಾನಿಲ್ಲಿ 120 ಎಳೆನಲ್ಲಿ ಕುಚ್ಚನ್ನು ತೊಗೊಂಡಿದ್ದೀನಿ. ಫೋಲ್ಡಿಂಗ್ನಲ್ಲಿ ಡಬಲ್ ಅಂದರೆ 240 ಎಳೆ ಕುಚ್ಚು ರೆಡಿಯಾಗಿದೆ. ಹೋಲ್ ಡಿಸೈನ್ ರೆಡಿಯಾಗಿದೆ. ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ರೆಡಿಯಾಗಿದೆ. ತುಂಬ ಕ್ಯೂಟ್ ಆಗಿರುವಂತಹ, ತುಂಬಾ ಈಸಿಯಾಗಿ ಸುಲಭವಾಗಿ ಆಗುವಂತಹ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ರೆಡಿಯಾಗಿದೆ. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ಗೃಹಿಣಿಯ ಕಲಿಕೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹೀಗೆ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಹೀಗೆ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.